ಮಾರಾಟ ಮಾಡಕ್ಕಿದ್ರ ಅಥವಾ ಎಲ್ಲೂ ಬೇರೆ ಕಡೆ ಸಾಗಾಟ ಮಾಡ್ತಿದ್ರು? ಇದು ಈಗ ಪ್ರಸ್ತುತ ಇರೋ ಮಾಹಿತಿ ಪ್ರಕಾರ ಅವರು ತಂದು ಅಲ್ಲಿ ಸ್ಟೋರ್ ಮಾಡಿದ್ರು. ಸ್ಟೋರ್ ಮಾಡಿರೋ ಕಾರಣಕ್ಕಾಗಿ ನಮಗೆ ಮಾಹಿತಿ ಬಂದ್ಮೇಲೆ ನಾವು ತಗೊಂಡ್ಬಂದಿದ್ದೀವಿ. ಈಗ ಇನ್ನ ತನಿಖೆ ಮುಂದುವರಿಸಿದೀವಿ. ಬಹುಶಃ ನಮ್ಮ ಪ್ರಿಲಿಮಿನರಿ ತನಿಖೆಯಲ್ಲಿ ನಮ್ಗೆ ಏನ್ ಕಂಡು ಬರುತ್ತೆ ಅಂತ ಹೇಳಿದ್ರೆ ಇಲ್ಲಿ ತಗೊಂಬಂದು ಮಾರೋದಕ್ಕೆ ಇಟ್ಟಿದ್ರಿ ಅಂತ ಹೇಳಿ ಕಂಡು ಬರ್ತಿದೆ. ಬಟ್ ಇದ್ರ ಬಗ್ಗೆ ನಾವು ಇನ್ನ ತನಿಖೆ. ಎಲ್ಲಿ ಸರ್? ಇಲ್ಲಿ ಗೂಡ್ ಶೆಡ್ ರೋಡ್, ನ್ಯೂ ಗೂಡ್ ಶೆಡ್ ರೋಡ್. ಎಲ್ಲಿ ಸರ್ ಇದು? ಇದು ಗೋವಾ ರಾಜ್ಯದ್ದು. ಆಲ್ರೆಡಿ ನಾ ಹೇಳಿದ್ದೀನಿ. ಹುಳಿ ಹಬ್ಬದ ಸಲುವಾಗಿ ಏನಾದ್ರು ತಂದಿರಿ? ಅದ್ರ ಬಗ್ಗೆ ನಮ್ಗೆ ಇನ್ನ ಸ್ಪಷ್ಟನೆ ಇಲ್ಲ. ಬಟ್ ನನ್ಗೆ ಏನ್ ಮಾಹಿತಿ ಇದೆ ಎಲ್ಲ ಮಾಹಿತಿ ತಮ್ಮ ಹತ್ರ ಶೇರ್ ಮಾಡಿ. ಹೌದು, ಇದರಲ್ಲಿ ಇರೋದು ಇಲ್ಲಿವರೆಗೂ ನಮ್ಗೆ ಸಿಕ್ಕಿರೋದು ರಾಕೇಶ್ ಅನಿಲ್ ಅಂತ ಹೇಳಿ. ಥ್ಯಾಂಕ್ ಯು. ಈ ಪ್ರೆಸ್ ನೋಟ್ ಅಂತ ತಮ್ಗೆ. ಓಕೆ ಸರ್. ಓಕೆ. ಇದನ್ನ ನಮ್ಮ ಬೆಳಗಾವಿ ನಗರದ ಕಡೆಬಜಾರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನ್ಯೂ ಗೂಡ್ ಶೆಡ್ ರೋಡ್ ಇಲ್ಲಿ ರಾಕೇಶ್ ಅಂತ ಒಬ್ಬ ವ್ಯಕ್ತಿ ಅವನ ಮನೆ ಎದುರುಗಡೆ ಇರೋ ಅವನ ಪಿಕಪ್ ಟ್ರಕ್ ಅಲ್ಲಿ ಸಾಕಷ್ಟು ಲಿಕ್ಕರ್ನ ಸ್ಟೋರ್ ಮಾಡಿದ್ದಾನೆ ಅಂತ ಹೇಳಿ ಮಾಹಿತಿ ಬಂದಿತ್ತು. ಈ ಲಿಕ್ಕರ್ ಬಂದು ಗೋವಾ ರಾಜ್ಯದಿಂದ ತಗೊಂಡ್ಬಂದು ಇಲ್ಲಿ ಮಾರೋ ಉದ್ದೇಶದಿಂದ ಇಟ್ಕೊಂಡಿದ್ರು ಅಂತ ಹೇಳಿ ಮಾಹಿತಿ ಬಂದ ಮೇರೆಗೆ ನಮ್ಮ ಕಡೆಬಜಾರ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆದಂತ ಶ್ರೀ ಗಾಬಿ ಅವರು ಒಂದು ತಂಡನ ರಚನೆ ಮಾಡ್ತಾರೆ. ಆ ತಂಡನ ರಚನೆ ಮಾಡಿ ಅವರ ಸಬ್ ಇನ್ಸ್ಪೆಕ್ಟರ್ ಮತ್ತೆ ಕ್ರೈಮ್ ಸ್ಟಾಫ್ ಅವ್ರನ್ನ ಬಿಟ್ಟು ಒಂದು ದಾಳಿ ಮಾಡಿಸ್ತಾರೆ. ದಾಳಿ ಮಾಡಿಸಿದ ಸಂದರ್ಭದಲ್ಲಿ ಅವರಿಗೆ ಒಂದು ಆಟೋ ಪಿಕಪ್ ಸಿಗುತ್ತೆ. ಆ ಟ್ರಕ್ ಅಲ್ಲಿ ಆಲ್ಮೋಸ್ಟ್ 670 ಲೀಟರ್ ಅಷ್ಟು ಲಿಕ್ಕರ್ ನಮಗೆ ಲಭ್ಯವಾಗುತ್ತೆ. ಆ ಲಿಕ್ಕರಿನ ಟೋಟಲ್ ವ್ಯಾಲ್ಯೂ ಬಂದು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ 7,30,000 ಅಷ್ಟು ವ್ಯಾಲ್ಯೂ ಬರುತ್ತೆ. ಅದ್ರ ಜೊತೆಯಾಗಿ ನಾವು ಆ ಆಟೋ ಪಿಕಪ್ನು ಕೂಡ ನಾವು ಸೀಸ್ ಮಾಡಿರ್ತೀವಿ. ಅದ್ರದ್ದು ವ್ಯಾಲ್ಯೂ ಬಂದು 3 ಲಕ್ಷ ಹತ್ತಿರ ಆಗುತ್ತೆ. ಸೊ ಒಟ್ಟು ಬಂದು ಈ ಪ್ರಕರಣದಲ್ಲಿ ನಾವು ದಸ್ತಗಿರಿ ಮಾಡ್ಕೊಂಡಿರೋ ಮಾಲ್ನ ಟೋಟಲ್ ಪ್ರೈಸ್ ಅಮೌಂಟ್ ಬಂದು 10,30,000 rupees ಆಗಿರುತ್ತೆ, 10,30,000. ಇದ್ರ ಜೊತೆಯಾಗಿ ನಾವು ಆರೋಪಿತನ ಕೂಡ ದಸ್ತಗಿರಿ ಮಾಡ್ಕೊಂಡಿರ್ತೀವಿ.